ಗುಡ್ ಈವ್ನಿಂಗ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಬಂದಿದ್ದರು. ನಾಳೆ ಹಬ್ಬದ ದಿನ ಮಂಗಳವಾರ ಅಲ್ವಾ, ಹಾಗಾಗಿ ಮಂಗಳವಾರ ಹೆಣ್ಮಕ್ಳು ಅರಿಶಿನ ಕುಂಕುಮ ತಗೊಂಡು ತವ್ರ ಮನೆಯಿಂದ ಬರಬಾರ್ದು ಅಂತ ಹೇಳಿಬಿಟ್ಟು ಸೊ ಈಗ ಬಂದು ಅರಿಶಿನ ಕುಂಕುಮ ಎಲ್ಲ ತಂದಿದ್ದಾರೆ. ಗೌರಿ ಹಬ್ಬದ ಬಾಗಿನ ಮಹಾಗಣಪತಿ ಮನಸ ಸ್ವರಾಮಿ ವಸಿಷ್ಠ ದೇವಾದಿ ವಂದಿತಂ ಮಹಾಗಣಪತಿಂ ಮನಸ ಸ್ವರಾಮಿ ವಸಿಷ್ಠ ದೇವಾದಿ ವಂದಿತಂ. ಹಿಡ್ಕೊ, ಬಳೆ ಬೀಳಿಸ್ಬಿಟ್ಟಿಯಾ? ಎಲ್ಲಿ ಹೂವು ಮುಡ್ಕೊಳ್ಳಿಲ್ವಲ್ಲ, ಹೂವನ್ನು ಸೇರಿಸಿ ಸದ್ಯಕ್ಕೆ ಕೊಟ್ಬಿಟ್ಟವಳೆ. ನನ್ನೇ ಕರೆದ್ರು, ನಾನು ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಅಮ್ಮನೇ ಪಾಪ ಅಂಗಡಿಗೆ ಹೋಗಿ ಬಳೆ ಎಲ್ಲ ತೊಗೊಂಡು ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದು ಇವಾಗ ಬಂದಿದ್ದಾರೆ ಮನೆಗೆ. ನನ್ನ ಮಗಳು ಅಕ್ಷತೆ ತೊಗೊಂಡೋಗಿ ತಾತಂಗೆ ಕೊಟ್ಟು ತಾತನ ಕೈಲಿ ಆಶೀರ್ವಾದ ಮಾಡಿಸ್ಕೊತಿದ್ದಾಳೆ. ಅವಳಿಗೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಅವಳೇ ಹೋಗಿ ತಗೊಬಂದು ಕೊಟ್ಟು ಆಶೀರ್ವಾದ ಮಾಡಿಸ್ಕೊತಿದ್ದಾಳೆ. ನೀವು ಕುಡಿಸ್ತೀರಾ? ಹ್ಞೂ. ಜಾಗ ಸಿಗಲ್ಲ ಪೃಥ್ವಿ. ಇಲ್ಲ ಕಣ, ಸುಮ್ಮನೆ ಹೇಳ್ತಿರೋದು ಅಮ್ಮ. ನಾವು ಕೂರಿಸ್ತೀವಿ ಕಣೋ, ನೀವೆಲ್ಲ ಕೂರಿಸೋದು? ಇಲ್ಲಿ ನಮ್ಮನೆ ಮುಂದೆ. ಮತ್ತೆ ಇಲ್ಲೇ ಆಂಟಿ, ಇಲ್ಲಿ ನೋಡಿ ಮಕ್ಕಳೆಲ್ಲ ಗಣೇಶ ಕಲೆಕ್ಷನ್ ಮಾಡಿ ಎಲ್ಲ ಈ ಥರ ಒಂದು ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ, ಎಲ್ಲ ಕೊಡ್ತಾ ಇರ್ತಾರೆ. ಪುಟ್ಟ ಗೌರಿ ರೆಡಿಯಾಗಿದೆ ಇವತ್ತು. ಎದೊಳಪ್ಪ, ಇದೇ ಹೊಸ ಡ್ರೆಸ್. ಇಲ್ಲಿಗೆ ಬಾ, ನಿನ್ನ ಡ್ರೆಸ್ ತೋರಿಸ. ಇದು ನಾನು ಚಿಕ್ಕಪೇಟೆಯಲ್ಲಿ ಮೆಟೀರಿಯಲ್ ತಂದು ಸ್ಟಿಚ್ ಮಾಡಿಸಿರೋವಂಥದ್ದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಡೀಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಡಿಸೈನ್ ಆ ಥರ ಇದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳು. ಹ್ಯಾಪಿ ಗೌರಿ ಗಣೇಶ ಹಬ್ಬ. ಈಗ ಪೂಜೆ ಮಾಡ್ತಿದ್ದಾಳೆ ನನ್ನ ಮಗಳು. ಇವತ್ತು ಅವಳದೇ ಪೂಜೆ. ನಮ್ಮ ಮನೆಯ ಗೌರಿ ಹೆಣ್ಮಕ್ಳ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಇವತ್ತು ನಾನು ನನ್ನ ಮಗಳ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಬಳೆ ತೋರಿಸು ಮಗನೆ, ಬಳೆ ಹಾಕ್ಕೊಂಡಿದ್ಯಾ? ಅವಳು ನೆನ್ನೆ ಗ್ರೀನ್ ಕಲರ್ ಪ್ಲೈನ್ ಬಳೆನೇ ಬೇಕು ಅಂತ ಹೇಳಿ ಯಾವುದ್ಯಾವುದೋ ಡಿಸೈನ್ ಎಲ್ಲ ನೋಡಿದ್ರು. ಆಮೇಲೆ ಆ ಸೈಜು ಇವಳ ಹತ್ರ ಸೈಜ್ ಇರಲಿಲ್ಲ ಆ ಡಿಸೈನ್ಗಳಲ್ಲಿ. ಆಮೇಲೆ ಇದೇ ಡಿಸೈನ್ ಹೇಳಿ ತಗೊಂಡ್ಳು. ಅವಳು ಮ್ಯಾಚಿಂಗ್ ತಗೊಂಡ್ಳು. ಎರಡೂ ದೀಪ ಹಚ್ಚೋಕ್ಕೆ ಸಾಹಸ ಮಾಡ್ತಿದ್ದಾಳೆ. ಹಚ್ಕೋತಾ ಇಲ್ಲ ಅದು. ಬಿಸಿ ಹತ್ಕೋತಿಲ್ಲ ಕಣಮ್ಮ ಅದು. ಕೊನೆಗೂ ಅಕ್ಕ ತಂಗಿ ಇಬ್ಬರು ಸೇರಿ ದೀಪ ಹಚ್ಚಿ ಈಗ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡಿ, ನನ್ನ ಬದಲು ಇವತ್ತು ಅವರಿಬ್ಬರೇ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ತಾವರೆ ಹೂವು ಸಿಕ್ಕಿತ್ತು, ದೇವರಿಗೆ ತಾವರೆ ಹೂವು ತಗೊಬಂದಿದ್ದೆ ಗೌರಿಗೆ. ಹಾಗಾಗಿ ಅದನ್ನೆಲ್ಲ ಫೋಲ್ಡ್ ಮಾಡ್ತಿದ್ದಾಳೆ ಈಗ. ಒಂದು ಲೇಯರ್ ಎಲ್ಲ ಮೇಲ್ಗಡೆ ತೆಗೆದುಬಿಟ್ಟು ನೆಕ್ಸ್ಟ್ ಒಳಗಡೆ ಎಲ್ಲ ಫೋಲ್ಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಫೋಲ್ಡ್ ಮಾಡು. ಅದನ್ನು ಮಾಡು. ಅಷ್ಟೇ. ಇದೇನೋ ಅದು ಒಳಗಡೆ ದಂಗೆನೆ ಬಿಡು. ನನ್ನ ಮಗಳು ಮೆಹಂದಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ರಾತ್ರಿ ಎಲ್ಲ ಮೆಹಂದಿ ಹಾಕ್ಕೊಂಡ್ಲು ಕುತ್ಕೊಂಡು 5 ನಿಮಿಷ. ಆಮೇಲೆ ಹೋಗ್ಬಿಟ್ಟು ಫುಲ್ಲೆಲ್ಲ ತೊಳೆದ್ಲು. ಹಾಗೂ ಕಲರ್ ಬಂದಿದೆ, ಹೀಟ್ ಆಗಿದೆ ಒಳಗೆ. ಸೊ ಹಾಗಾಗಿ ಹಾಗೂ ಕಲರ್ ಬಂದಿದೆ. ಜ್ವರ ಬಂದಿದೆ, ಅದಕ್ಕೆ ಬಂದಿದೆ.
ತಾವ್ರಿವ ಮುಡಿಸಿದಾಳೆ. ಈಗ ಪೂಜೆ ಎಲ್ಲ ಆಯಿತು. ಮಕ್ಕಳೇನೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು. ಹಣ್ಣೆಲ್ಲ ಇಟ್ಟು ದೇವರಿಗೆ ಬಳೆ ಇಟ್ಟು. ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಈ ರೀತಿ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದಂಥದ್ದು. ಸೊ ಹೆಣ್ಮಕ್ಳಿರೋ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅವರು ರೆಡಿಯಾಗಿ ನಮ್ಮ ಮುಂದೆ ಓಡಾಡ್ತಾ ಇದ್ದರೆ ನಮಗೂ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಸೊ ದೇವ್ರಿಗೆ ಬಳೆ ಎಲ್ಲ ಇಟ್ಟು ದೀಪ ಹಚ್ಚಿ ಹಣ್ಣು ಎಲ್ಲ ಇಟ್ಟು ನೈವೇದ್ಯವನ್ನು ಮಾಡಿ ಸೊ ಪೂಜೆ ಮಾಡಿರುವಂಥದ್ದು ಇವತ್ತು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಇವತ್ತು ನಮ್ಮದು ಹೆಣ್ಮಕ್ಳು ಹಬ್ಬ, ನಾಳೆ ಗಂಡ್ಮಕ್ಳು ಹಬ್ಬ ಅಂತ ಹೇಳಿ. ಸೊ ಫಸ್ಟು ಅಮ್ಮ ಬರೋವಂಥದ್ದು, ಆಮೇಲೆ ಮಗನ ಪೂಜೆ ಮಾಡೋವಂಥದ್ದು ನೆಕ್ಸ್ಟು ನಾಳೆ. ಸೊ ಇವತ್ತು ಸ್ವರ್ಣಗೌರಿ ಹಬ್ಬ ಆಚರಣೆ ಮಾಡಿದ್ದೀರಾ ಆಲ್ರೆಡಿ ಎಲ್ಲರೂ. ಈಗಾಗಲೇ ಸಂಜೆ ಆಗಿದೆ ಟೈಮು. ಸ್ವರ್ಣಗೌರಿ ಅಂತಂದರೆ ಇದು ಸೌಭಾಗ್ಯವನ್ನು ಕೊಡುವಂಥವಳು ಅಂತ ಹೇಳಿ ಅರ್ಥ. ಸೊ ಹಾಗಾಗಿ ಸ್ವರ್ಣಗೌರಿಯನ್ನು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಕಲ ಎಲ್ಲ ನಾವೇನೊಂದು ಕೇಳ್ತೀವೋ ಎಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳಿ, ಅಂದರೆ ಸಕಲ ಸೌಭಾಗ್ಯಗಳನ್ನು ಕೊಡೋವಂಥವಳು ಗೌರಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಗೌರಿನ ನಾವು ಪೂಜೆ ಮಾಡೋವಂಥದ್ದು. ಸೊ ಇದು ತುಂಬ ಶ್ರೇಷ್ಠವಾದ ಹಬ್ಬ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ತವರಿನ ಮನೆಯಿಂದ ಬಾಗಿನ ಬರೋವಂಥದ್ದು. ಸೊ ಅದಂತೂ ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ. ಮಣ್ಣಿನಲ್ಲಿ ಗೌರಿ ಗಣೇಶ ಎಲ್ಲನೂ ಮಾಡೋವಂಥದ್ದು. ಈಗಂತೂ POPಲೆಲ್ಲ ಮಾಡ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾರೆ ಈಗ, ಯಾಕಂದರೆ ಅದು ನೀರಲ್ಲಿ ಮುಳುಗಿಸಿದ್ರೂ ಮುಳುಗೋದಿಲ್ಲ. ಹಾಗಾಗಿ ಎಲ್ಲ ಮಣ್ಣಿನಲ್ಲಿ ಮಾಡಿರುವಂಥ ಪರಿಸರ ಸ್ನೇಹಿಯಾಗಿರುವಂಥ ಗಣೇಶ ಗೌರಿನ ಎಲ್ಲರೂ ಬಳಸಿ ಅಂತ ಹೇಳ್ತಾರೆ. ಕಲ್ಲರೆಲ್ಲ ಹಾಕಿರ್ತಾರಲ್ವ, ಅದನ್ನೆಲ್ಲ ಸುಮಾರು ಜನ ಈಗೆಲ್ಲ ಕಮ್ಮಿ ಮಾಡಿದ್ದಾರೆ. ಸೊ ಮಣ್ಣಿನ ಗಣೇಶನ್ನೇ ತಂದು ಅದನ್ನೇ ಕೂರಿಸಿ ಪೂಜೆ ಮಾಡಿ ಕೆರೆಗಳಿಗೆ ಬಿಡುವಂಥದ್ದು ಅಥವಾ ಮನೆಯಲ್ಲೇ ಡ್ರಮ್ಗಳಲ್ಲಿ ಬಿಡುವಂಥದ್ದು ಪದ್ಧತಿ ಇದೆ. ನಮ್ಮ ಏರಿಯಾದಲ್ಲೂ ಅಷ್ಟೇ ಕೆರೆ ಇದೆ. ಹಾಗಾಗಿ ಇವತ್ತು ಸಂಜೆಯಿಂದನೇ ನಾಳೆ ಸಂಜೆಯಿಂದನೇ ಸ್ಟಾರ್ಟು ಗಣೇಶನೆಲ್ಲ ಬಿಡುವಂಥದ್ದು. ಫುಲ್ಲು ಕ್ಯೂ ಇರುತ್ತೆ, ಪೊಲೀಸವರು ಇರ್ತಾರೆ. ಸೊ ತುಂಬ ಅಂದರೆ ಕೆರೆಯಲ್ಲಿ ಬೇರೆ ಸಪ್ರೇಟು ಒಂದು ಕೊಳ ಥರ ಮಾಡಿದ್ದಾರೆ, ಅದರಲ್ಲಿ ಗಣೇಶನ ಬಿಡುವಂಥದ್ದು. ದೊಡ್ಡ ದೊಡ್ಡ ಗಣೇಶಗಳನ್ನೆಲ್ಲ ತಂದು ಬಿಟ್ಟಿರ್ತಾರೆ. ಸೊ ಅದು ಸ್ವಲ್ಪ ಅಂದರೆ ಒಂದು ತಿಂಗಳು ಆದಮೇಲೆ ಅದೆಲ್ಲ ಅರ್ಧಂಬರ್ಧ ಮುಳುಗಿರೋವಂಥದ್ದು. ಸೊ ಅರ್ಧಂಬರ್ಧ ಹಾಗೇ ಇರುತ್ತೆ ಗಣೇಶ, ಆ ರೀತಿ ಇರುತ್ತೆ. ಅವ್ರು ಯಾವ್ಯಾವ ರೀತಿ ಮಾಡಿರ್ತಾರೆ, ಒಳಗಡೆ ಏನೇನು ಹಾಕಿರ್ತಾರೆ ಗಣೇಶ ಮಾಡೋದಕ್ಕೆ, ಅದೆಲ್ಲನೂ ಅರ್ಧರ್ಧ ಕರಗಿರುತ್ತೆ ನೀರಲ್ಲಿ, ಇನ್ನು ಅರ್ಧರ್ಧ ಹಾಗೇ ಉಳ್ಕೊಂಡಿರುತ್ತೆ ಅಲ್ಲಿ. ಮಣ್ಣಿನಲ್ಲಿ ಗೌರಿಯನ್ನು ಮಾಡಿ ಸ್ವರ್ಣದ ಬಣ್ಣಕ್ಕೆ ಹತ್ತಿರವಾಗಿರುವಂತಹ ಹಳದಿ ಬಣ್ಣ ಅದನ್ನು ಲೇಪನ ಮಾಡಿ ಗೌರಿ ಮಾಡಿ ಪೂಜೆ ಮಾಡುವಂಥದ್ದು. ಅದಕ್ಕೆ ಸ್ವರ್ಣ ಗೌರಿ ಅಂತ ಹೇಳಿ ಆರಾಧನೆ ಮಾಡುವಂಥದ್ದು. ಪೂರ್ವಜರು ಅಂದರೆ ಹಿಂದಿನ ಕಾಲದಿಂದನೂ ಅವರೇ ಮಾಡಿಕೊಟ್ಟಿರುವಂಥ ಇದು ಪದ್ಧತಿ ಇದು. ಸೊ ಸುಮಾರು ಮನೆಗಳಲ್ಲಿ ಗೌರಿ ಗಣೇಶ ಹಬ್ಬ ಮಾಡೋದಿಲ್ಲ ಎಲ್ಲರ ಮನೆಯಲ್ಲೂ. ಅದಕ್ಕೆ ತುಂಬ ನೀತಿ ನಿಯಮ ಅಂತ ಇರುತ್ತೆ. ಅದಕ್ಕೆ ಮೈಲಿಗೆ ಆ ರೀತಿನಲ್ಲಿ ಮಾಡಬೇಕು. ಸೊ ಹಾಗಾಗಿ ಸುಮಾರು ಜನ ಗಣಪತಿನ ಅಷ್ಟಾಗಿ ಕೂರಿಸಲ್ಲ ಎಲ್ಲರ ಮನೆಯಲ್ಲೂ. ಜನ ಮಕ್ಕಳು ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಇಷ್ಟ ಅಲ್ವಾ ಗಣೇಶ ಅಂದರೆ. ಸೊ ಮನೆ ಹತ್ರನೇ ಚಿಕ್ಕ ಮಕ್ಕಳು, ಆಂಟಿ ನಾವು ಅಲ್ಲಿ ಗಣೇಶ ಕೂರಿಸ್ತೀವಿ ದುಡ್ಡು ಕೊಡಿ, ಇಲ್ಲಿ ಗಣೇಶ ಕೂರಿಸ್ತೀವಿ ದುಡ್ಡು ಕೊಡಿ ಅಂತ ಬರ್ತಾ ಇರ್ತಾರೆ. ಸೊ ಅದೊಂಥರ ಖುಷಿ ಅನಿಸುತ್ತೆ. ಅಮ್ಮ ಮನೆ ಹತ್ರನೂ ಎಲ್ಲ ಹಾಕಿದ್ದಾರೆ ಇದನ್ನೆಲ್ಲ. ಸೊ ನಾಳೆ ಅಮ್ಮ ಮನೆ ಹತ್ರನೂ ಗಣೇಶ ಕೂರಿಸ್ತಾರೆ. ನನ್ನ ಮಕ್ಳಿಗೂ ಅಲ್ಲೂ ಹೋಗಿ ಎಲ್ಲ ಪ್ರಸಾದ, ಗಣಪನಿಗೆ ಇಷ್ಟ ಆಗಿರೋವಂಥ ಕಡಲೆಕಾಳು ಹುಸ್ಲಿ ಆಗಿರ್ಬೋದು, ಮತ್ತು ಇದು ಅವಲಕ್ಕಿ ಪ್ರಸಾದ ಗಣೇಶನಿಗೆಲ್ಲ ಮಾಡ್ತಾರಲ್ವ. ಸೊ ತುಂಬ ಚೆನ್ನಾಗಿರುತ್ತೆ. ಕಡುಬು, ಮೋದಕ ಇದೆಲ್ಲನೂ ಗಣೇಶನಿಗೆ ಪ್ರಿಯವಾಗಿರುವಂಥದ್ದು. ಸೊ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ, ಈಗ ಆಲ್ರೆಡಿ 4:30 ಆಗ್ತಾ ಇದೆ ಟೈಮು. ನೆಕ್ಸ್ಟು ಆಮೇಲೆ ಸಿಗ್ತೀನಿ. ಇವತ್ತು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ನೋಡೋಣ ಮಕ್ಳಿಗೊಂದೆರಡು ಟೀ ಶರ್ಟ್ ನೋಡೋಣ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ಆಫರ್ ಹಾಕಿದ್ರು ಗೌರಿ ಗಣೇಶ ಹಬ್ಬದಕ್ಕೆ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. 1 ತೊಗೊಂಡ್ರೆ 1 ಫ್ರೀ ಅಂತ ಟಾಪ್ಸ್ಗಳು, ಬೈ 2 get 1 200 ಆಫ್ ಅಂತ ಇದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಎಲ್ಲ ಕಡೆನೂ ಆಫರ್ ಹಾಕಿದ್ದಾರೆ. ಹಬ್ಬದ ದಿನವೂ ಎಷ್ಟು ಜನ ಇದ್ದರು ಗೊತ್ತಾ ವಿಶಾಲ್ ಮಾರ್ಟಲ್ಲಿ. ತುಂಬ ಜನನೇ ಇದ್ದರು ಅಲ್ಲಿ ನೋಡೋದಕ್ಕೆ ಅಂತ. ನಾನು ಸುಮಾರು ದಿನ ಆಗಿತ್ತು ವಿಶಾಲ್ ಮಾರ್ಟಿಗೆ ಬಂದ್ವಿ. ಆಗಾಗಲೇ 1 ಇಯರ್ ಮೇಲಾಗೋಗಿದೆ ವಿಶಾಲ್ ಮಾರ್ಟಿಗೆ ಬಂದು. ಮೊದಲು ವಿಶಾಲ್ ಮಾರ್ಟ್ಗೆ ಜಾಸ್ತಿ ಬರ್ತಿದ್ದೆ ಮಕ್ಕಳು ಡ್ರೆಸ್ಗಾಗಿರ್ಬೋದು, ಸ್ಲಿಪ್ಪರ್ಗಳಿಗಾಗಿರ್ಬೋದು, ಮ್ಯಾಟ್ಸು ಅಥವಾ ಬೇರೆ ಏನಾದ್ರು ತೊಗೋಬೇಕು ಅಂತಂದರೆ. ಬಟ್ ಈ ನಡುವೆ ಸ್ವಲ್ಪ ಕಮ್ಮಿನೇ ವಿಶಾಲ್ ಮಾರ್ಟಿಗೆ ಬರೋ ಅಂಥದ್ದು. ಟಾಪ್ಸ್ ಎಲ್ಲ ಕಮ್ಮಿ ಇದೆ, ಪರವಾಗಿಲ್ಲ. ಮಕ್ಕಳು ಸೈಜು ಅಷ್ಟೇ. ಅಷ್ಟೇ ಟೀ ಶರ್ಟ್ಗಳು ಎಲ್ಲ ಬೈ 1 get 1 ಫ್ರೀ ಇದೆ. ಬಟ್ ಇಲ್ಲಿ ಮಕ್ಕಳ ಸೈಜ್ಗಳು ಅಷ್ಟು ಟೀ ಶರ್ಟು ಪ್ಯಾಂಟ್ ಆಗಿರ್ಬೋದು ಅಷ್ಟು ಕರೆಕ್ಟಾಗಿರಲ್ಲ. ಟ್ರಯಲ್ ನೋಡಿ ತೊಗೋಬೇಕು. ಎಲ್ಲ ನೈಟ್ ಪ್ಯಾಂಟ್ಸು.
ಇದೆಲ್ಲ ಪ್ಯಾಂಟ್ಸ್ಗಳು. ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಹಂಗೆ ಮಕ್ಳಿಗೆ ಟೀ ಶರ್ಟ್ ತೊಗೋಣ ಅಂತ ಬಂದೆ. ಸೊ ಯಾಕೆ ಸಿಗ್ತಾನೆ ಇಲ್ಲ ಮಕ್ಕಳ ಸೈಜು. ಸೊ ಆಫರ್ ಎಲ್ಲ ಹಾಕಿದ್ದಾರೆ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ. ನೋಡಿ ಇಲ್ಲೆಲ್ಲ ವೈಟ್ ಡ್ರೆಸ್ಗಳು, ಚೂಡಿದಾರ್ಗಳು ಎಲ್ಲ ತುಂಬ ವೈಟಲ್ಲೇ ತುಂಬ ಇದ್ವು. ಟಾಪ್ಸ್ಗಳು ಎಲ್ಲನೂ $299, $399 ಮಕ್ಕಳದು ಇದೆಲ್ಲನೂ ಈ ರೇಂಜಲ್ಲಿತ್ತು. ನೋಡ್ಬೋದು ಇಲ್ಲಿ ಬಂದು ಒಂದ್ಸಲಿ. $299 ಟಾಪ್ಸ್ ಇದೆಲ್ಲ, $299, $399. ನಾನು ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರಿಗೆ ಇಲ್ಲೇ ಬಂದು ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು ಎಲ್ಲ ತೊಗೊತಾ ಇದ್ದೆ. ಸೊ ತುಂಬ ಚೆನ್ನಾಗಿರೋದು ಸಿಗ್ತಾಯಿತ್ತು, ಕ್ರಾಕ್ಸು ಅಥವಾ ಶೂಸ್ಗಳು ಎಲ್ಲನೂ. ಈಗ ನೋಡಿ ಚಿಕ್ಕ ಮಕ್ಕಳದ್ದು ಎಷ್ಟೊಂದಿದೆ ಅಂತ ಹೇಳಿ. ನಮ್ಮದು ಅಷ್ಟೇ ಲೇಡೀಸ್ದು ಸ್ಲಿಪ್ಪರ್ಸು, ಶೂಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಕಮ್ಮಿ ರೇಟಲ್ಲೇ ಇರುತ್ತೆ ವಿಶಾಲ್ ಮಾರ್ಟಲ್ಲಿ ಬಂದರೆ. ನೋಡಿ ಈ ಕಡೆ ಎಲ್ಲ ವೆರೈಟಿ ಆಫ್ ಸ್ಲಿಪ್ಪರ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. $399. ತುಂಬ ದಿನಗಳಾಗಿತ್ತು ವಿಶಾಲ್ ಮಾರ್ಟಿಗೆ ಬಂದು. ಈಗ ಬಿಲ್ ಮಾಡಿಸ್ಕೊತಾ ಇದ್ದೀವಿ, ಬಿಲ್ಲಿಂಗಲ್ಲಿದ್ದೀವಿ. ಹಾಯ್ ಫ್ರೆಂಡ್ಸ್, ಈಗ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಅಂತಲೇ ಹೋಗಲಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ. ಸೊ ಆಮೇಲೆ ಮ್ಯಾಟ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ವಿಶಾಲ್ ಮಾರ್ಟಲ್ಲಿ ಮ್ಯಾಟ್ಸ್ ಎಲ್ಲನೂ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ನೋಡಿ ಈ ಥರದ್ದೆಲ್ಲ $99. ನೆಕ್ಸ್ಟ್ ಇದು ಅಷ್ಟೇ $99. ಇದು ಸ್ವಲ್ಪ ದೊಡ್ಡದಿದೆ, ಹಾಗಾಗಿ $199 ಇದು. ಇದು ಅಷ್ಟೇ $99. 4 ತಗೊಂಡಿರೋದಕ್ಕೆ 1 ಫ್ರೀ ಅಂತ ಹೇಳಿ 1 ಫ್ರೀ ಕೊಟ್ಟರು. ಈಗ ಗೌರಿ ಗಣೇಶ ಹಬ್ಬಕ್ಕೆ ಆಫರ್ ನಡೀತಾ ಇದೆ. ಸೊ ಹಾಗಾಗಿ 4 ತಗೊಂಡ್ರೆ 1 ಫ್ರೀ. $99 4 ತಗೊಂಡೆ. ಸೊ ಹಾಗಾಗಿ 1 ಫ್ರೀ ಕೊಟ್ಟಿದ್ದಾರೆ. ನೆಕ್ಸ್ಟು ಇದೊಂದು ಬಾಣಲಿ ಥರದ್ದು ಬೇಕಾಗಿತ್ತು, ಕಡ ಥರದ್ದು. ಸೊ ಇದು $399 ಚೆನ್ನಾಗಿದೆ. ಮತ್ತು ಒಂದು ಡಸ್ಟ್ಬಿನ್ ಬೇಕಿತ್ತು, ಡಸ್ಟ್ಬಿನ್ ತೊಗೊಂಡ್ವಿ. ಆಮೇಲೆ ನಮ್ಮದು ನೈಟ್ ಪ್ಯಾಂಟ್ಸ್ ಎಲ್ಲನೂ $100 ಹಾಕಿದ್ದಾರೆ. ಮತ್ತು ಇದು ಕಿಚನ್ ನ್ಯಾಪ್ಕಿನ್ಸು, ಇದು 3 ಇರುತ್ತೆ. ಇದು ಎಷ್ಟು $59. ಇದು ಅಷ್ಟೇ 3 ಪೇರ್ ಇದೆ, $59. ಇದು ಡಸ್ಟ್ಬಿನ್ನು ಅಷ್ಟೇ $190 ಇದು. ಸೊ ಕ್ವಿಕ್ಕಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಂಥದ್ದು ವಿಶಾಲ್ ಮಾರ್ಟ್ಗೆ. ಸೊ ಈಗ ಸಂಜೆ ಪೂಜೆ ಮಾಡಬೇಕು. ಈಗಾಗಲೇ ಟೈಮು 6:30 ಆಗ್ತಾ ಇದೆ. ವಿಶಾಲ್ ಮಾರ್ಟಲ್ಲಿ ಆಫರ್ ನಡೀತಾ ಇದೆ. ಸೊ ಈಗ ಗೌರಿ ಗಣೇಶ ಹಬ್ಬಕ್ಕೆ ಅಂತಲೇ ಆಫರ್ ಹಾಕಿದ್ದಾರೆ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.